ಜೈ ಜಗನ್ನಾಥ್. ಕೋಲ್ಕತ್ತಾವನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಒಡಿಶಾ ಕಡೆ ಬಂದ್ವಿ ಗುರು. ರಾತ್ರಿ 8 ಅವರ್ ಟ್ರೈನ್ ಜರ್ನಿ, ಪೂರಿ ಜಗನ್ನಾಥ್ ಎಕ್ಸ್ಪ್ರೆಸ್. ಸ್ಲೀಪರ್ ಎಂತ ರಿಸರ್ವೇಶನ್ ಎಂತ ಇರ್ಲಿಲ್ಲ. 2S ಜನರಲ್ ಸೀಟರ್ ಗುರು. ನಿದ್ದೆ ಉಗ್ಲಾಡ್ಕೊಂಡು ರಾತ್ರಿ 8 ಅವರಲ್ಲಿ ಒಂದು 2 ರಿಂದ 3 ಅವರ್ ನಿದ್ದೆ ಹೋದೆ. ರೆಡ್ಡಿ 1 ಅವರ್ ಎಕ್ಸ್ಟ್ರಾ ನಿದ್ದೆ ಹೋಗಿರ್ತಾನೆ. ಸೊ ಟ್ರೈನ್ ಜರ್ನಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಗೊತ್ತಲ್ವಾ ಜನರಲ್ ಅಲ್ಲಿ ಹೋದ್ರೆ ಭಾರತದ ಟ್ರೈನ್ಗಳಲ್ಲಿ ಹೆಂಗಿರುತ್ತಂತ. ಸೊ ಅದ್ಭುತವಾದ ಒಂದು ಟ್ರೈನ್ ಜರ್ನಿ. ಸರಿಯಾಗಿ ಚಚ್ಕೊ ಬಂದ ಶಾಲಿಮಾರ್ ರೈಲ್ವೆ ಸ್ಟೇಷನ್, ಕೋಲ್ಕತ್ತಾದ ಶಾಲಿಮಾರ್ ರೈಲ್ವೆ ಸ್ಟೇಷನ್ ಇಂದ ಒಡಿಶಾದ ಪೂರಿಗೆ. ಬೆಳಗ್ಗೆ 4:15 ಪೂರಿಗೆ ರೀಚ್ ಆದ್ವಿ. ಮತ್ತೆ ಅಲ್ಲಿ ಶ್ರೀ ಜಗನ್ನಾಥ ಮಂದಿರ ಹೋಗಿ, ಆಹಾ ಏನು ಗುರು, ಸ್ವರ್ಗ ಗುರು. ನೀವು ವಿಂಟರ್ ಅಲ್ಲಿ ಹೋಗ್ಬೇಕು ಪೂರಿ ಜಗನ್ನಾಥ್ಗೆ ಹೋದ್ರೆ. ಯಾಕಂದ್ರೆ ಈ ಬೇಸಿಗೆ ಟೈಮು ಅಥವಾ ಈ ಏಪ್ರಿಲ್ ಅಕ್ಟೋಬರ್ ಈ ವಿಂಡೋದಲ್ಲಿ ಹೋದ್ರೆ ನೀವು ಸುಟ್ಟು ಕರ್ಕಲಾಗೋತೀರಾ. ಫುಲ್ ಸೆಕೆ ಗುರು, ಫುಲ್ ಸೆಕೆ. ಪಕ್ಕದಲ್ಲೇ ಸಮುದ್ರ ಬೇರೆ ಇದೆ, ಈಸ್ಟರ್ನ್ ಕೋಸ್ಟ್ ಆಫ್ ಭಾರತ. ಸೊ ಆದ್ರಿಂದ ಆದಷ್ಟು ನವೆಂಬರ್ ಇಂದ ಮಾರ್ಚ್ ತನಕ ಈ ಗ್ಯಾಪಲ್ಲಿ ಒಂದು 5 ರಿಂದ 6 ತಿಂಗಳೇನಿರುತ್ತೆ ಈ ಗ್ಯಾಪಲ್ಲೇ ಹೋಗಿ. ಅದ್ಭುತವಾಗಿರುತ್ತೆ ಅಟ್ಮಾಸ್ಫಿಯರು. ಒಂದು ಟೆಂಪ್ರೇಚರು ಸರಾಸರಿ ಒಂದು 26 ರಿಂದ 30 ಡಿಗ್ರಿ ಅಂದರೆ ಮ್ಯಾಕ್ಸಿಮಮ್ ಗುರು. ತುಂಬ ಅದ್ಭುತವಾಗಿರುತ್ತೆ. ಅದು ಬಿಟ್ಟು ಸಮ್ಮರಲ್ಲಿ ಹೋದ್ರೆ ಶಿವನ್ ಪಾದನೆ ಏನು ಸೆಕೆ ಸುರಿತಾ ಇರುತ್ತೆ. ಯಪ್ಪ, ಆ ದರ್ಶನಕ್ಕೆ ನಿಂತ್ಕೊಂಡಾಗ ಜನರು ಗುರು ಫುಲ್ಲು ಈ ಚಪಾತಿಗೆ ಹಿಟ್ಟು ಕಲ್ಸಲ್ವಾ, ಹಂಗೆ ಕಲ್ಸಾಕ್ಬಿಡ್ತಾರೆ. ಸೊ ಆದ್ರಿಂದ ದರ್ಶನಕ್ಕೆ ಹೋಗ್ಬೇಕಾದ್ರೆ ಊಟ ತಿನ್ಬೇಡಿ. ಊಟ ಏನಾದರೂ ತಿನ್ಕೊಂಡೋದ್ರೆ ಕ್ಯೂ ಅಲ್ಲೇ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಫ್ಯಾಕ್ಟ್ ಹೇಳ್ತಿದ್ದೀನಿ. ಸೊ ಶ್ರೀ ಜಗನ್ನಾಥ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರಭುಗಳ ದರ್ಶನ ಮಾಡ್ಕೊಂಡು ಒಡಿಶಾ ಸ್ಟೇಟ್ನ ಪೂರಿಲಿರುವ ಶ್ರೀ ಜಗನ್ನಾಥ ಮಂದಿರ ಏನು ಗುರು, ಎಷ್ಟು ಬೃಹತ್ ಆಕಾರವಾಗಿ, ಎಷ್ಟು ಪ್ರಿಸೈಸ್ ಆಗಿ ಆ ಒಂದು ವಾಸ್ತುಶಿಲ್ಪ ಇರ್ಬೋದು, ಆರ್ಕಿಟೆಕ್ಚರ್ ಅಂತ ಏನಂತ ಕರಿತೀವಿ, ತುಂಬಾ ಅದ್ಭುತವಾಗಿದೆ ಗುರು. ಇದು ಒಂಥರ ಅಂಡರ್ ರೇಟೆಡ್ ಜಾಗ. ಯಾಕಂದರೆ ಪೂರಿ ಜಗನ್ನಾಥ ಬಗ್ಗೆ ಜಾಸ್ತಿ ಜನ ಮಾತಾಡೋದಿಲ್ಲ. ಇನ್ನೊಂದು ಒಡಿಸ್ಸಾನು ಅಷ್ಟೊಂದು ಟೂರಿಸಮ್ಗೆ ಪ್ರಮೋಟ್ ಆಗಿಲ್ಲ, ಅದೊಂದು ರೀಸನ್ ಇರ್ಬೋದು. ಎಷ್ಟು ದೈತ್ಯಾಕಾರವಾಗಿದೆ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಇಂಥ ಒಂದು ದೇವಸ್ಥಾನವನ್ನು ಸರಿಸುಮಾರು 12ನೇ ಶತಮಾನದಲ್ಲೇ ಕಟ್ಟಿರುವಂಥದ್ದು. ಅಂದರೆ ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ. ಸೊ ಇಲ್ಲಿ ಹಲವಾರು ದೇಗುಲಗಳಿವೆ ಒಳಗಡೆ. ಶ್ರೀ ತಾಂಡವೇಶ್ವರ ಮತ್ತು ಸೂರ್ಯನ ದೇವಸ್ಥಾನ, ಇನ್ನೊಂದಷ್ಟು ಫೀಮೇಲ್ ಡೇಟೀಸು, ಒಂದು ಸರಿಸುಮಾರು 5 ರಿಂದ 6 ದೇಗುಲಗಳಿವೆ. ಅದಾದಮೇಲೆ ಮುಖ್ಯ ದೇಗುಲ ಜಗನ್ನಾಥ ಮಂದಿರ. ಒಂದು 20 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ ಗುರು ನಿಮಗೆ. ಇನ್ನೊಂದು ಏನು ಗೊತ್ತಾ, ಸಿಕ್ಕಾಪಟ್ಟೆ ರಶ್ಶು. ಕ್ಯೂ ಸಿಸ್ಟಮ್ ಕರೆಕ್ಟಾಗಿಲ್ಲ, ಅದೊಂದು ಮೈನಸ್ ಪಾಯಿಂಟು. ಕ್ಯೂ ಸಿಸ್ಟಮ್ ಒಂದು ಕರೆಕ್ಟಾಗಿದ್ಬಿಟ್ರೆ ಸಲೀಸಾಗಿ ದರ್ಶನ ಆಗ್ಬಿಡುತ್ತೆ. ಏನು ಗುರು, ತಳ್ಳಾಟ ನೂಕಾಟ. ನೀವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ದೇವ್ರ ಹತ್ರಿಗೆ ಜನನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ನನಗೆ ಅರೌಂಡ್ 15 ನಿಮಿಷದಲ್ಲಿ ದರ್ಶನ ಆಯಿತು. ಅದಾದಮೇಲೆ ಎಕ್ಸಿಟ್ ಕಡೆ ಹೋದಾಗ ಅನ್ನದಾನ ಅಂತ ಒಂದು ಕಡೆ ಇರುತ್ತೆ, ಮಹಾಪ್ರಸಾದ ಅಂತ ಒಂದು ಕಡೆ ಇರುತ್ತೆ. ಅನ್ನದಾನ ಅದು ನೀವು ದುಡ್ಡು ಕೊಟ್ಟು ತಗೊಬೇಕು. ಮಹಾಪ್ರಸಾದಕ್ಕೆ ನೀವು ಹೋಗಿ ಊಟ ಮಾಡ್ಕೊಂಬರ್ಬೋದು. ಅದಕ್ಕೂ ನಾವು ದಕ್ಷಿಣೆ ಅಂತ ಒಂದಷ್ಟು ಕೊಟ್ಬಿಟ್ಟು ಬರಬೇಕು. ಒಟ್ಟಾರೆ ನಮಗೆ ಹಿಡ್ದ ಟೈಮು ಇದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸರಿಸುಮಾರು
1.5 ಅವರ್ ತುಂಬ ಅದ್ಭುತವಾಗಿತ್ತು ಗುರು, ನೋ ಕಮೆಂಟ್ಸ್. ಮತ್ತು ಮುಖ್ಯವಾದ ಪಾಯಿಂಟು ಅಗೇನ್ ಅಯೋಧ್ಯೆದಲ್ಲಿ ಮಾಡ್ದಂಗೆ, ವಾರಣಾಸಿಲಿ ಮಾಡ್ದಂಗೆ ಇಲ್ಲಿ ಸಹ ಕೂಡ ಫೋನ್ನ ನೀವು ಲಾಕರಲ್ಲಿ ಡೆಪಾಸಿಟ್ ಮಾಡೋಗ್ಬೋದು. ಅದು ಫ್ರೀನಾ ಗುರು? ದುಡ್ಡು ಕೊಟ್ವಲ್ಲ, ಫ್ರೀನೇ. ಫೋನ್ಗಳಿಗೂ ಮತ್ತು ಶೂಗಳಿಗೂ ಡೆಪಾಸಿಟ್ ಸ್ಟ್ಯಾಂಡ್ ಇದ್ದಾವೆ, ಕೊಟ್ಬಿಟ್ಟು ಹೋಯ್ತಾ ಇರ್ಬೋದು, ದರ್ಶನ ಮಾಡ್ಕೊಂಡು ಬರ್ತಾ ಇರ್ಬೋದು. ನೋಡಿದ್ರು ಹಿಂಗೆ ಕ್ಯೂ ಬರುತ್ತೆ, ಅದು ಮೈನ್ ಎಂಟ್ರೆನ್ಸು, ಅದು ಮೈನ್ ಗೋಪುರ, ದೇವರಿರೋ ಗೋಪುರ. ದರ್ಶನ ಮಾಡ್ಕೊಂಡು ಮತ್ತೆ ಹಂಗೂ ಎಕ್ಸಿಟ್ ಇದೆ, ಹಿಂಗೂ ಎಕ್ಸಿಟ್ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಪೂರಿಯಿಂದ ಮನೆಗೆ. ಬಟ್ ಇಲ್ಲಿ ತುಂಬ ದೊಡ್ಡ ಟ್ವಿಸ್ಟ್ಗಳು ಬಂತು. ಏನು ಗುರು ಆ ಟ್ವಿಸ್ಟ್ ಅಂದರೆ, ಪೂರಿ ಮುಗೀತು, ಕೊನಾರ್ಕ್ ಮುಗೀತು, ಪೂರಿಲಿ ರೈಲ್ ಹತ್ತಿದ್ವಿ. ನಮ್ಮ ಟ್ರೈನ್ ಇದ್ದಿದ್ದು ಪೂರಿಯಿಂದ ಹೈದರಾಬಾದು ಮತ್ತು ಹೈದರಾಬಾದಿಂದ KSR ಬೆಂಗಳೂರಿಗೆ. ನಾವು ಹತ್ತಿದ್ದ ಟ್ರೈನ್ ಏನಿತ್ತು ಗುರು ಪೂರಿಲಿ, ಅದು ಕೋಲ್ಕತ್ತಾದ ಸತ್ರಂಗಚಿಯಿಂದ ಬರ್ತಿತ್ತು, ಹೈದರಾಬಾದ್ಗೆ ರೀಚ್ ಆಗ್ತಿತ್ತು.